ಈ ಗ್ರಾಮದ ಕಥೆಯನ್ನ ಕೇಳಿಬಿಟ್ರೆ ನೀವು ಬೆಚ್ಚಿ ಬೀಳ್ತೀರಿ. ಎಂಟಿ ದೊಡ್ಡಿಯಲ್ಲಿ ಅಭಿವೃದ್ಧಿ ಎಂಟಿ ಅಂದ್ರೆ ಗೊತ್ತಾ ಇಂಗ್ಲಿಷಲ್ಲಿ? ಖಾಲಿ. ರೋಡು ಇಲ್ಲ ಆಸ್ಪತ್ರೆನೂ ಇಲ್ಲ ನೀರು ಟ್ಯಾಂಕಿಂದ ಹೊಡ್ಕೊಬತ್ತಾರೆ ಇಲ್ಲ ಅಭಿವೃದ್ಧಿನೂ ಇಲ್ಲ. ಒಡಲೆ ಈಗ ಎಂಟಿ ದೊಡ್ಡಿ ತಗೊಂಡು ಇಲ್ಲ ದೊಡ್ಡಿ ಅಂತ ಇಟ್ಬಿಡೋದಕ್ಕೆ ಎಲ್ಲ ಇಲ್ಲ ಅಂತ ಇಡ್ಬೇಕಲ್ಲ. ಯಾರು ಒಣ ಇದಕ್ಕ ನಮ್ಗೆ ಗೊತ್ತೇ ಇಲ್ಲ. ಹುಡ್ದಾಗಿಂದ ಹಿಂಗೆ ಐತೆ ನಮ್ಮೂರು. ಹುಡ್ತಾಗಿಂದ ಹಿಂಗೆ ಅದೇ ಉತ್ಲೆ ಬರ್ದಿತ್ತು ಅನ್ಸ್ಬಿಡ್ದಂಗ. ಇಡೀ ಬ್ರಿಟಿಷ್ ಕಾಲದಿಂದಲೂ ಹಿಂಗೆ ಇದೆಯಲ್ರಿ ಊರು. ಬಂದ್ಬಿಟ್ಟಿಲ್ಲ ನಮ್ಮೂರಿಗೆ. ಬಂದ್ಬಿಟ್ಟಕಣ್ಣ ನಿಮ್ಮೂರಿಗೆ ಹೋತಾಗ. ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ ಏನ್ ನಿಮ್ ಪ್ರಾಬ್ಲಮ್ ಕಾರ್ಯಕ್ರಮ. ನಾನು ಅಶ್ವಥ್. ವೀಕ್ಷಕರೇ, ಏನ್ ನಿಮ್ ಪ್ರಾಬ್ಲಮ್ಮು, ಏನ್ರಿ ನಿಮ್ ಪ್ರಾಬ್ಲಮ್ಮು ಅನ್ಕೊಂಡು ನಾನು ಹನೂರು ಕ್ಷೇತ್ರವನ್ನ ಸುತ್ತಾಟ ನಡೆಸ್ತಿರ್ಬೇಕಾರೆ ಆ ಊರು ಈ ಊರು ಆ ಹಳ್ಳಿ ಅನ್ಕೊಂಡು ಎಲ್ಲ ಹಳ್ಳಿಗಳ ಕಡೆನೂ ಹೋಗ್ತಾ ಇದ್ದೀನಿ. ಎಂಟಿ ದೊಡ್ಡಿ ಅನ್ನುವಂಥ ಒಂದು ಗ್ರಾಮ ಸಿಕ್ತು. ಆಯ್ತಾ? ಈ ಗ್ರಾಮದ ಕಥೆಯನ್ನ ಕೇಳಿಬಿಟ್ರೆ ನೀವು ಬೆಚ್ಚಿ ಬೀಳ್ತೀರಿ. ಬಹುಶಃ ಈ ಶ್ವಾನಕ್ಕೂ ಗೊತ್ತೇನೋ ಈ ಗ್ರಾಮದ ಕತೆ ಹಂಗಿದೆ. ಆದರೆ ಇಲ್ಲಿನ ನಾಯಕರಿಗೆ ಗೊತ್ತಿಲ್ಲ ಅಂತ ಕಾಣುತ್ತೆ. ಈ ಊರಿನ ಹಿರಿಯಕರೊಬ್ರು ಹೇಳ್ತಾ ಇದ್ರು, ಸಾರ್ 1942ರಿಂದಲೂ ಕೂಡ ಈ ಊರು ಹೆಂಗಿತ್ತು ಈಗಲೂ ಹಾಗೆ ಇದೆ ಅಂತ. ಅಂದರೆ ಸ್ವತಂತ್ರ ಪೂರ್ವ 1947 ಸ್ವಾತಂತ್ರ್ಯ ಸಿಕ್ಕಿದ್ದಲ್ವಾ, 1942ರಲ್ಲಿ ಈ ಊರು ಎಂಟಿ ದೊಡ್ಡಿ ಅನ್ನುವಂಥ ಹೆಸರು ಬಂತು. ಆಯಿತಾ? ಸೊ ಎಲ್ಲಿಂದನೋ ವಲಸೆ ಬಂದರು. ಇರಲಿ, ಆಮೇಲೆ ನಾನು ಜನರನ್ನೆಲ್ಲ ಮಾತಾಡಿಸ್ತೀನಿ ಅದು ಏನು ಕತೆ ಏನು ಇತಿಹಾಸ ಅದೆಲ್ಲ. ಈ ನೋಡ್ತಾ ಇದ್ದೀರಲ್ಲ ಈ ರೋಡು, ಇದು ರೋಡಾ ಅಥವಾ ಆಫ್ ರೋಡಾ? ಗಬ್ಬೆದ್ದು ನಾರ್ತಾ ಇದೆಯಲ್ರಿ ಸ್ವಾಮಿ ಎಂಟಿ ದೊಡ್ಡಿ. ಎಂಟಿ ದೊಡ್ಡಿ ಹೆಂಗಾಗದೆ ಅಂತಂದರೆ ಇಡೀ ಪೂರ್ತಿ ತಿಪ್ಪೆ ಆಗ್ಬಿಟ್ಟದೆ. ಸರಿಯಾ? ಇದಕ್ಕೆ ಸಂಬಂಧಪಟ್ಟಂಥ MLAಗಳು ಈ ಊರಿಗೆ ಬಂದವರೋ ಇಲ್ವೋ ಗೊತ್ತಿಲ್ಲ. ಆಯಿತಾ? ಇಲ್ಲಿನ ಮುಖಂಡರು ಯಾರು ಅದೂ ಗೊತ್ತಿಲ್ಲ, ಇಲ್ಲಿನ ಅಧ್ಯಕ್ಷರು ಅದೂ ಗೊತ್ತಿಲ್ಲ, ಅದು ಲೋಕಲ್ ಬಾಡಿ ಎಲೆಕ್ಷನ್ ನಡೆದಿದೆಯೋ ಇಲ್ವೋ ಅದೂ ಗೊತ್ತಿಲ್ಲ. ಸೊ ಒಟ್ಟಿನಲ್ಲಿ ಇಡೀ ಊರೇ ಸಮಸ್ಯೆ ಅಂತ ಹೇಳೋದಲ್ಲ, ಇಡೀ ಊರಲ್ಲಿ ಸಮಸ್ಯೆ ಇದೆ ಅಂದ್ರೆ ತಪ್ಪಾಗುತ್ತೆ. ಊರಲ್ಲಿ ನಿಜವಾಗ್ಲೂ ಪ್ರಾಬ್ಲಮ್ ಇಲ್ಲ, ಆದರೆ ಪ್ರಾಬ್ಲಮ್ ಒಳಗೆ ಊರಿದೆ. ಸರಿನಾ? ಬನ್ನಿ, ಇದೆಲ್ಲದನ್ನು ಕೂಡ ಜನರ ಹತ್ರ ಮಾತಾಡ್ತಾರ, ಜನರ ಹತ್ರ ಕೇಳೋಣ. ಈ ರೋಡ್ ಒಂದು ರೆಡಿ ಆಗ್ಬಿಟ್ರೆ ಈ ವಿಡಿಯೋ ಮಾಡಿದ್ದು ನಮಗೂ, ಈ ಕಾರ್ಯಕ್ರಮ ಮಾಡಿದ್ದು ನಮಗೂ ಒಂದು ಸಮಾಧಾನ, ತೃಪ್ತಿ. ಬನ್ನಿ ಅವ್ರನ್ನ ಮಾತಾಡ್ಸೋಣ. ಓಕೆ, ಎಂಟಿ ದೊಡ್ಡಿಯಲ್ಲಿ ಅಭಿವೃದ್ಧಿ ಎಂಟಿ ಅಂದ್ರೆ ಗೊತ್ತಾ ಇಂಗ್ಲಿಷಲ್ಲಿ? ಏನೋ? ಓ ನೋಡ್ರಪ್ಪ, ನಮ್ಮ ಜನರಿಗೆಲ್ಲ ಗೊತ್ತು ಇಂಗ್ಲೀಷು. ಏನ್ ನಿಮ್ಮ ಹೆಸರು? ಎಲ್ಲಿ ಹೋಯ್ತಿದ್ದೀರಿ? ಏನ್ ನಿಮ್ಮ ಹೆಸರು? ಬಾಣ ಇಲ್ಲ. ನಿಮ್ಮ ಹೆಸರೇನು? ಈರಪ್ಪ ಅಂತ. ಈರಪ್ಪ. ಮನೆ ಇಲ್ಲ? ಮನೆಯಲ್ಲೇ. ಫೋಟ ನಿಮ್ ತೆಗಿಬೇಕಾದ್ರೆ ನಿಮ್ದೇ ಅಲ್ಲಿ ಕಾಣಲ್ಲ, ಬೇರೆಯವ್ರು ತೆಗಿಬೇಕಾದ್ರೆ ನೋಡ್ರಂತ ಇರಿ. ನಿಮ್ದು ಬರ್ತದೆ ಈಗ. ಮನೆಯಲ್ಲಿ ಕೆಳಗ ಹೆಂಗದೆ ಊರು? ಓ, ಆಧಾರ್ ಕಾರ್ಡ್ ತಕ ಎಲ್ಲಿ ಹೊಂಟಿದಣ? ಊರು ಎಂಟಿ ದೊಡ್ಡಿ. ಮತ್ತೆ ಪೂರ್ತಿ ಎಂಟಿ. ಕಲ್ಲುಗುಂಡು ನಿಮ್ಮಿಂದ ಗಾಳಿ ಹಾಕಿ ಮಾಡ್ಕೊಡ್ರಿ. ಯಾವಾಗಿಂದ ಹಿಂಗದ? ಅಯ್ಯೋ ಸ್ವಾಮಿ, ನಮ್ಮ ಅಪ್ಪನ ತಲೆ ತಂದ್ರೆ ಹಿಂಗೆ ಹೀಗೆ. ಯಾಕೆ ಯಾರು ಬಂದಿಲ್ಲ? ನೀವು ಓಟ್ ಹಾಕ್ತಾರಲ್ಲ? ಓಟ್ ಹಾಕೋದು ಯಾರು? ನಂಗೆ ಹಾಕೋ ನಿಂಗೆ ಹಾಕೋ ಅಲ್ಲ ಅಷ್ಟೇ. ಹಾಕೋ ನನ್ನ ಕಡೆ ಯಾರಿಗೂ ಬೇಡ. ನನ್ನ ಮಗ ನಾನೇ ಸಾಕೋದು, ನಿನ್ನ ಮಗ ನೀನೇ ಪಡ, ನನ್ನ ಮಗ ನಾಳೆ ಪಾಡ. ಪಾಳೆ ಅಲ್ಲ. ಓಟ್ ಹಾಕೋ ಟೈಮಿಗೆ ಬಂದಾಗ ಎಷ್ಟು ಕೊಟ್ರು ಕಾಸ? ಗೊತ್ತಾ ನಿಂಗೆ? ಎಷ್ಟು ಕೊಟ್ರು? ಕುಡುಕರಿಗೆ ಎಣ್ಣೆ ಗ್ಯಾಂಗು ಅದು ಗೊತ್ತಾನೆ. ಅದು ತಗೊಂಡಿದ್ರೆ ನಿಮಗೆ ಇದು ಮಾಡ್ಕೊಡಲ್ಲ. ಅದಕ್ಕೆ ಅದು ಕೊಡ್ಬಾರ್ದು. ಇನ್ನು ಕೊಡ್ಬಾರ್ದು. ಈರಪ್ಪಣ್ಣ, ನಿಮ್ಗೆ ಒಂದು ಓಟಿಗೆ 2,000 ರೂಪಾಯಿ ಕೊಟ್ಟಿದ್ರು ಅನ್ಕ. ಅವಾಗ ನೀನು ಹೋಗಿ ಕೇಳ್ತೀಯ, ನಮ್ಮ ರೋಡ್ ಗುಂಡು ಕಣ, ಇದು ಗುಂಡಿ ರೋಡಿ ಮಾಡ್ಕೊಂಡ್ರ 2,000 ಕೊಟ್ಟಿಲ್ಲ ಹೋಗ ಅಂತಾರೆ. ಏನ್ ಮಾಡ್ತೇವೆ? ಇಲ್ಲ, 2,000 ಏನಿಲ್ಲ, ಮಾಡ್ದು ಇದು ಮಾಡ್ಲಾ. ಸರಿ ಆಯ್ತು. ಎಷ್ಟು ಏಜ್ ನಿಮ್ಗೆ ಈಗ? ವಯಸ್ಸು? ನನಗೆ 67. ಹಂಗಾರೆ ಇದು ಪಿಂಚಣಿ ದುಡ್ಡೆಲ್ಲ ಬರ್ತದೆಯಾ ಇಲ್ವೋ? ನನ್ಗೆ ಪಿಂಚಣಿ ಇಲ್ಲ, ಏನು ಇಲ್ಲ. ಏನು ಗೊತ್ತಿಲ್ವಾ? ಯಾಕೆ ನಾನು ಮಾಡಿಸ್ಕೊಳ್ಳಿಲ್ವಾ? ಕಾರಣ? ನೀವು ಅಷ್ಟೊಂದು ಶ್ರೀಮಂತರ? ಇಲ್ಲ ಸ್ವಾಮಿ, ನಾವು ಬಡವನೆ, ಕೂಲಿ ಮಾಡ್ಕೊತೀವಿ, ಬಡವನೆ. ಮತ್ತೆ ರೇಷನ್ ಕಾರ್ಡ್ ಇದೆಯಾ? ರೇಷನ್ ಕಾರ್ಡು? ರೇಷನ್ ಕಾರ್ಡ್. BPL ಕಾರ್ಡು? ಅಕ್ಕಿ ಕೊಡ್ತಾರಾ? ಎಷ್ಟು ಕೆಜಿ ಕೊಡ್ತಾರ ಅಕ್ಕಿ? 10 ಕೆಜಿ ಕೊಡ್ತಾರೆ. 10 ಕೆಜಿ ಕೊಡ್ತಾರಾ? ಸರಿ ಆಯ್ತು, ಹುಷಾರು. ಬನ್ನಿ ಸರ್, ಏನ್ ನಿಮ್ಮ ಹೆಸರು? ನಮಸ್ಕಾರ, ನನ್ನ ಹೆಸರು ಜಯಪ್ಪ ಅಂತ. ಜಯಪ್ಪ, ಈ ಊರಲ್ಲೆಲ್ಲ ಜಯ ಇದೆಯಾ? ಇಲ್ಲ ಸರ್, ಯಾವ್ದೇ ಕಾರಣಕ್ಕೂ ಇಲ್ಲ. ಜೋತ್ಕೊಂಡಿದ್ಯಾ? ಎಲ್ಲ ಜೋತ್ಕೊಂಡಿದೆ. ಮೂಲಭೂತ ಸೌಕರ್ಯನೇ ಇಲ್ದಾಗಿದೆ. MLAಗಳು ಬಂದಾಗ ಆಶ್ವಾಸನೆ ಕೊಡ್ತಾರೆ, ನೆಕ್ಸ್ಟ್ ನಿಮ್ಮೂರೇ ಮಾಡೋದು ಆಶ್ವಾಸನೆ ಕೊಡ್ತಾರೆ. ಇವ್ರು ಹೇಳಿದ್ರು ಅಭಿವೃದ್ಧಿ ಮಾಡ್ತೀವಿ. ನಿಮಿಷ, ಏನ್ ಕೊಡ್ತಾರೆ? ಆಶ್ವಾಸನೆ ಕೊಡ್ತಾರೆ. ಅದೇ ಇಲ್ಲಿ ಬಂದು ನೋಡಿದ್ರೆ ಬರೀ ವಾಸನೆ ಮಾತ್ರ ಕೊಟ್ಬಿಟ್ಟು ಹೋಯ್ತಾರೆ. ಯಾವುದೇ ಅಭಿವೃದ್ಧಿ ಕೂಡ ಇಲ್ಲ, ವಾಸನೆನೂ ಇಲ್ಲ. ಹೇಳಿ. ಹಾಗಾಗಿ ಯಾವುದೇ ಅಭಿವೃದ್ಧಿನೂ ಸಹ ಇಲ್ಲ. ನೀವೇ ನೋಡಿ, ರೋಡ್ ಅಭಿವೃದ್ಧಿ ಇಲ್ಲ, ನೀರಿಗೂ ಕೂಡ ಸಮಸ್ಯೆ, ಕುಡಿಯಕ್ಕೆ ನೀರೇ ಸಮಸ್ಯೆ ಆಗ್ಬಿಟ್ಟಿದೆ.
ಒಂದ್ ಟ್ಯಾಂಕರ್ ಮಾತ್ರ ನೀರು ಹೊಡಿತಾರೆ ಒಂದೂವರೆಗೆ ಒಂದಿನಕ್ಕೆ ಅಷ್ಟೇ. ಯಾತಕ್ಕೂ ಪ್ರಯೋಜನ ಇಲ್ಲ. ನೀರು ಪಂಚಾಯತಿಯವ್ರು ಕೊಡ್ತಾರೆ ಸರ್, ನಮ್ಗೆ ಅದ್ರ ಬಗ್ಗೆ ಗೊತ್ತಿಲ್ಲ. ಎಷ್ಟು ಇಸ್ಕೊತಾರೆ ಅಂತ ಅವ್ರಿಗೆ ಗೊತ್ತು, ಇಸ್ಕೊಳ್ಳೋರಿಗೆ ಗೊತ್ತು, ಯಾರಿಗೂ ಹೇಳಿಲ್ಲ, ಗೊತ್ತಿಲ್ಲ ನಮ್ಗೆ. ಒಂದ್ ಟ್ಯಾಂಕ್ ಮಾತ್ರ ನಮ್ ಗ್ರಾಮಕ್ಕೆ ಸಾಕಾಯ್ತಲ್ಲ ನೀರು, ಇನ್ನೂ ಜಾಸ್ತಿ ನೀರು ಕೊಡಿ ಅಂದ್ರೆ ಗೆದ್ದವ್ರಲ್ರಿ ಗೆದ್ದವರು ಪತ್ತೆ ಇಲ್ಲ. ಆವತ್ತಿನ ಓಟ್ ಕೇಳೋ ದಿನ ಮಾತ್ರ ಬರ್ತಾರೆ ಅಷ್ಟೇ. ಗೆದ್ದವ್ರ ಮೇಲೆ ಉಳ್ಕೊಂಡವ್ರು ಬಿದ್ದವ್ರಾ? ಹಂಗೆ ಆಗಿದೆ. ಸರಿ ಬಿಡಿ. ಮೂಲಭೂತ ಸೌಕರ್ಯ ಅಮ್ಮ ಏನ್ ನಿಮ್ಮ ಹೆಸರು? ಸರೋಜಮ್ಮ ಅಂತ. ಸರೋಜಮ್ಮ. ಸರೋಜಮ್ಮ ಹೇಳಮ್ಮ. ಹೇಳಮ್ಮ. ನಮ್ ನೀರಿಲ್ಲ ಸ್ವಾಮಿ, ನೀರ್ ಎತ್ಕೊಬರಕ್ ನೀರೇ ಇಲ್ಲ, ಮನೆಗ್ ನೀರು ಕುಡಿಯಕ್ಕೆ ನೀರಿಲ್ಲ ನಮ್ಗೆ. ಏನ್ ಮಾಡಿರ ಕುಡಿಯಕ? ಏನ್ ಮಾಡೋದು, ಯಾಕೋ ಒಂದೊಂದ್ ಬಿಂದಿಗೆ 2 ಬಿಂದಿಗೆ ಸಾಕಾಗಲ್ಲ. ಒಂದ್ ಬಿಲ್ಡಿಗೆ 2 ಬಿಲ್ಡಿಗೆ, 1 ಬಿಂದಿಗೆ 2 ಬಿಂದಿಗೆ. ಊರ್ ಹೆಂಗದೆ? ಊರು ಊರ್ಲಿರೋ ಜನಗಳು ನೋಡ್ಕ, ರೋಡ್ ನೋಡ್ಕ, ಮನ್ಗಳು ನೋಡ್ಕರ್ರಿ, ಅಷ್ಟೇ ಹೊರತು ಇನ್ನೇನು ಆಗದ್ಲ. ಸಪೋರ್ಟ್ ಏನು ಆಗದ್ಲ, ಏನು ಆಗುದಿಲ್ಲ. ಏನು ಆಗೋದಿಲ್ಲ. ಯಾರು ಹೊಣೆ ಇದಕ್ಕ? ಯಾರು ಹೊಣೆ ಇಲ್ಲ. ಓಟ್ ಹಾಕೋ ದಿನ ಓಟ್ ತಗೋಗಿ ಇಟ್ಬಿಡೋದು. ಹೊಣೆನರಿ ಯಾರು ಕಾಣೆ ನಾನು, ನಮ್ಗೆ ಗೊತ್ತೇ ಇಲ್ಲ. ಕಾಸು ಬಂತ? ಕಾಸು ಕಾಸೇನ ಕೊಟ್ಟಾರ ಇಲ್ಲ. 2000 ಗೃಹಲಕ್ಷ್ಮಿ ಅದ್ ಬತ್ತೆ ಸರ್, ಅದ್ ಬತ್ತಾ? ಅದ್ ಬತ್ತೆ. ತಿಂಗಳ ಬಂದದ? ಬತ್ತು ಈಗ 2 ತಿಂಗಳಿಂದ ಇಲ್ಲ. ಪಿಂಚಣಿ ಬತ್ತದ? ಪಿಂಚಣಿನೂ ಬರ್ತದೆ. ಬತ್ತದ? ಒಂದ್ 800 ರೂಪಾಯಿ 800 ಅದು ರೂಪಾಯಿ ತಿಂಗಳ ಬರ್ತಿದ್ಯಾ? ಸ್ಟಾಪ್ ಮಾಡೋರ? ಇಲ್ಲ, ತಿಂಗಳು ಬತ್ತೆ. ಗೊತ್ತಾಯ್ತಾ? ಸರಿ. ಮನೆ ನಮ್ದೇ. ನಿಮ್ದೆಯಾ? ಇದೇ ಮನೆ ಸಾಕಾ ಅಥವಾ ಓಕೆನಾ? ಚೆನ್ನಾಗಿದ್ಯಾ ಮನೆ ಇದು? ಸಾಕು ಸಾಕು, ಬೇಡ. ಸಾಕಾ? ಸಾಕು. ಪಂಚಾಯತ್ ಮನೆ ಬೇಡ ನಿಮ್ಗೆ? ಬೇಡ ಬೇಡ. ಏನ್ರ ಉಡ್ಲಾ? ನಮ್ಮ ಹೆಸರು ನಂದೀಶ್ ಅಂತ. ನಂದೀಶ. ನಂದೀಶ ಗೊತ್ತಾ? ಯಾರು ನಂದೀಶ ಅಂತ? ಕಿರಾತಕ ಫಿಲಮ್ ಅಲ್ಲಿ ನಂದೀಶ. ನಂದೀಶ ಸರ್ ಹೇಳಿ. ಅದೇ ಸರ್, ನಮ್ಮ ತಾತ್ಯರು 1942 ಬಂದು ವಲಸೆ ಬಂದು ಇಲ್ಲಿ ಗ್ರಾಮಕ್ಕೆ ಇವ್ರು ಹೇಳಿದವ್ರು ನೋಡ್ರಪ್ಪ, 1942 ನಾವು ಬಂದ 47ರಲ್ಲಿ ಬಂದು ಇಲ್ಲಿ ಅಲ್ಲಿ ಕಳ್ಳಿದೊಡ್ಡಿ ಅಂತ ಗ್ರಾಮ ಬಿಟ್ಟು ಇಲ್ಲಿ ಬಂದು ಸ್ಥಳ ನೆಲೆಗೊಂಡಿರ್ತವಿಂದ ಏನಿಲ್ಲ, ಏನೋ ಉಲ್ಜಾವಡಿ ಇತ್ತು ನಮ್ಮೂರಲ್ಲಿ, ಅದೆಲ್ಲ ಇದು ಮಾಡ್ಬಿಟ್ಟು ಏನೋ ಅವರು ಸ್ವಂತ ಇದ್ರಲ್ಲೇ ಈ ಸ್ಥಿತಿಗೆ ಬಂದಿದ್ದಾರೆ. ಅದ್ರಲ್ಲಿ 1997ರಲ್ಲಿ ಒಂದು ಮೈರಾಡ ಸಂಸ್ಥೆ ಅಂತ ಬತ್ತು ಇಲ್ಲಿ ಚರಂಡಿ ಈ ಗಲ್ಲಿ ಅವ್ರು ಮಾಡಿಸ್ಕೊಟ್ಟಿದ್ದು ಎಲ್ಲ ಕಿತ್ತಿ ಎಲ್ಲ ಇದಾಗ್ಬಿಟ್ಟಿದೆ. ನಮ್ಮ ವ್ಯವಸ್ಥೆ ನೋಡಿ ನೀವು ಕಂಡಾಗಿದೆ, ಎಲ್ಲ ನೀವು ಏಕ ನೋಡ್ಕೊಂಡ್ ಬಂದಿದ್ದಾರೆ ಊರೆಲ್ಲ. ಹೋಗ್ತೀವಿ ನಾವು, ಹೋಗ್ತೀವಿ. ಈ ರೀತಿ ಇದೆ. ನೀವೇ ಇತಿಹಾಸ ತಿಳ್ಕೊಂಡಿರೋ, ಬನ್ನಿ ಊರ್ ತೋರ್ಸಿ. ಏನಪ್ಪ RCB ಫ್ಯಾನು? ಏನ್ ಹೆಸರು? ರಘು. ಹೇಳಪ್ಪ ಮಗು, ಏನ್ ನಿಮ್ ಪ್ರಾಬ್ಲಮ್? ನಮ್ದು ಇರೋದೆಲ್ಲ ಪ್ರಾಬ್ಲಮ್. ಹುಡ್ತಾಗಿಂದ ನಿಂದ ಇದೇ ಪ್ರಾಬ್ಲಮ್? ಹಿಂಗೆ ಐತೆ ನಮ್ಮೂರು. ಹುಡ್ತಾಗಿಂದ ಹಿಂಗೆ ಇದೆ. ಉಟ್ಲ ಬರ್ದಿ ತೋರ್ಸ್ಬಿಡ್ದಂಗ ಚೇಂಜ್ ಮಾಡ್ಬೇಕು ಊರ್ನ. ನೀನೇ ಚೇಂಜ್ ಮಾಡಿಯ? ಚೇಂಜ್ ಮಾಡ್ಬೇಕು. ಹೆಂಗ್ ಚೇಂಜ್ ಮಾಡಿಯಪ್ಪ? ಎಷ್ಟ್ ಜನ ಇದ್ರೆ ಯೂತ್ಸ್ ಇಲ್ಲಿ? ಯೂತ್ಸ್ ಸ್ವಲ್ಪ ಕಮ್ಮಿ ಅಣ್ಣ ಇಲ್ಲಿ. ಯೂತ್ಸೇ ಕಮ್ಮಿ. ಎಷ್ಟ್ ಮನೆ ಇದಾವ ಇಲ್ಲಿ ಊರೊಳಗ? ಊರೊಳಗೆ ಟೋಟಲ್ ಎಲ್ಲ ತೋಟ ಸೇರಿಸಿ ಒಂದ್ 400 ಮನೆ ಇದೆ. ತೋಟದೊಳಗ ಆ ಕಡೆ ತೋಟದೊಳಗ ತೋಟ ಫುಲ್ ಇದೆ. ಅಲ್ಲಿ ಹೆಂಗ ಮತ್ತೆ ವ್ಯವಹಾರ? ಅಲ್ಲಿ ಹೆಂಗೆ? ಅಲ್ಲಿ ಕರೆಂಟ್ ಎಲ್ಲ ಇದ್ದದ? ಕರೆಂಟ್ ಎಲ್ಲ ಇದೆ. ಹಿಂಗೇನೆ ವ್ಯವಹಾರ ಎಲ್ಲಾನು ಹಿಂಗೇನೆ. ಎಲ್ಲ ಹಿಂಗೆ. ತೋಟದಲ್ಲಿ ಸ್ವಲ್ಪ ಸೌಕರ್ಯ, ನೀರಿನ ಸೌಕರ್ಯ ಇದೆ. ತೋಟದೊಳಗ ಇದಾರಲ್ಲ ಹಂಗಾಗಿ ಅವರು ಬೋರ್ ಹಾಕೊಂಡ್ ಸೌಕರ್ಯ ಮಾಡ್ಕೊಂಡವ್ರ. ಊರಲ್ಲಿ ಸೌಕರ್ಯ ಇಲ್ಲ. ಬಟ್ ಊರಲ್ಲಿರೋರಿಗೆ ಬಹಳ ಕಷ್ಟ. ತುಂಬಾ ಕಷ್ಟ ಸರ್. ಇದೇನಿದು ರೋಡು ಹುಟ್ಟದಾಗಿಂದ ಹಿಂಗೆ ಇದೆ. ಇನ್ನೂ 10 ವರ್ಷ ಆಗ್ಲಿ 20 ವರ್ಷ ಆಗ್ಲಿ ಹಿಂಗೆ ಇದೆ. ಅಧಿಕಾರಿಗಳು ಯಾರು ಬರಲ್ಲ. ರೋಡ್ ಮಾಡ್ತೀನಿ ಅಂದವರೆಲ್ಲ ಬಾಡ್ತೀನಿ ಅದ್ರಲ್ಲೇ ಬಿಸಿ ಆಗ್ಬಿಟ್ರೆ ನಾವು ಮಾಡ್ತಿಂತಾರೆ. ಎಲೆಕ್ಷನ್ ಬಂದಾಗ ಬರೀ ಗೋಡು. ಎಲೆಕ್ಷನ್ ಬಂದಾಗ 1,000 2,000 ಎಣ್ಣೆ ತಗೊಬಂದ್ ಕೊಟ್ಬಿಡ್ತಾರೆ. ಹಂಗೆ ಕತೆ ಕಳ್ಕೊ ಹೋಯ್ತಾರ. ಓಟ್ ಹಾಕ್ತೀರಿ ನಾವು? ಎಷ್ಟು ವರ್ಷ? ನನಗೆ 26. ಈಗ ಓಟ್ ಕೇಳಕ್ ಬಂದಾಗ ನೀವು ಯೂತ್ಸ್ ಆದವ್ರು ಮಾತಾಡಿಲ್ವಾ ಇಲ್ಲಿ? ಯೂತ್ಸೇ ಯಾರು ಇಲ್ಲ, ಹುಡುಗರೇ ಯಾರು. ಅಲ್ಲ ಹೋಗ್ಲಿ, ನೀನೇ ಯೂತ್ ಇದೆಯಲ್ಲಪ್ಪ, ನೀನ್ ಏನಾರು ಕೇಳಿದ್ಯಾ? ಒಬ್ನೇ ಇಲ್ಲಿ ಮಾತಾಡೋದು. ಒಬ್ನೇ ಕಣ ಮಾತಾಡ್ಬೇಕು. ಒಬ್ನೇ ಮಾತಾಡಿದ್ರೇನೆ ಒಬ್ಬ ನಾಯಕನಾಗಕ್ ಸಾಧ್ಯ. ಏನಂತ್ಯ? ನೆಕ್ಸ್ಟ್ ಟೈಮ್ ಬಿಡ್ಬೇಡ. ಏನಿದು ಕಥಾ? ಇದು ಏನ್ ಕಥಾ ಅಂತ ಕೇಳು. ಇದು ಬರೀ ರೋಡ್ ತೋರ್ಸು ಸಾಕು. ಅದೇ ಸರ್, ಬರ್ತಾರೆ, ಕೈ ಮುಖತ್ತಾರೆ, ಓಟ್ ಹಾಕಿ ಅಂತಾರೆ. ಕಾಲಿಗೆ ಬೀಳ್ತೀನಿ, ಓಟ್ ಹಾಕಿ ಅಂತಾರ. ಕಾಲಿಗೆ ಬೀಳ್ತಾರೆ. ಆಮೇಲೆ ನಾವು ಕಾಲಿಗೆ ಬೀಳ್ಬೇಕು. ಶಿವ ಅಂತ ಹೋಯ್ತಾ ಇರ್ತಾರೆ. ಹೌದು ಸರ್. ಹಂಗೆ. MLA ಯಾರು? MLA ಮಂಜುನಾಥ್. ಎದ್ದೇಳು ಮಂಜುನಾಥ, ಎದ್ದೇಳ್ರಿ ಬರ್ರಿ. ಈ ಸಲ ನೀವು ಹೊಸ್ತಾಗಿ ಗೆದ್ದಿದ್ದೀರಂತೆ, ಬರ್ರಿ ನೋಡ್ರಿ. ಏನ ಕುಸ? ಅಯ್ಯೋ, ಇದು ಯಾವ್ದಿದು? ಬೆಳ್ಳಕ್ಕಿ ಬೆಳ್ಳಕ್ಕಿ ಬೆಳ್ಳಕ್ಕಿ. ಈ ರೋಡ್ ಒಳಗ ನೀ ಹುಟ್ಟಿದೀಪ. ಯಾರಿವ ಅಂತ. ಚರಂಡಿ ಪಂಚಾಯತಿಂದ ಯಾವುದೇ ಕೆಲಸ ಆಗಿಲ್ಲ. ಈ ಚರಂಡಿ ಕೆಲಸ ಆಗ್ಲಿ, ಈ ಕಾಂಕ್ರೀಟ್ ರೋಡ್ ಆಗ್ಲಿ ಯಾವ್ದಿಲ್ಲ. ಆ ಕಾಲದಲ್ಲಿ ಪಾಪ ಮೈರಾಡ್ದವ್ರು ಮಾಡ್ಕೊಟ್ಟಿದ್ದು. ಬೀದಿ ದೀಪರ ಇಲ್ವಾ? ಇದ್ದದ ಇಲ್ವಾ? ಹಾಕಿಲ್ಲ.
ಆಗಿದೆ ನೋಡಿ ಸರ್ ಇದು ವ್ಯವಸ್ಥೆ ನೋಡಿ ಕ್ಲೀನ್ ಮಾಡ್ಸಲ್ಲ ಏನಿಲ್ಲ ಅಲ್ಲ ರೋಡು ಇಲ್ಲ ಏನು ಇಲ್ಲ ಹಿಂಗದೇ ಪರಿಸ್ಥಿತಿ ಓಟ್ ಹಾಕ್ಬೇಕಾದ್ರೆ ನೀವು ಯೂತೆ ಕೇಳ್ಬೇಕಾನೆ. ಅದೇ ನಾವು ಕೇಳಿದಾಗ ಆಯ್ತು ಮಾಡ್ಕೊಡ್ತೀವಿ ಅಂತಾರೆ. ನೆಕ್ಸ್ಟ್ ಟೈಮ್ ಬಂದಾಗ ಅವ್ವಾ ಬಾತಾಯಿ ಆಮೇಲೆ ವಯಸ್ಸಾದವರು ಮಕ್ಕಳು ಸಾಲ ಮಕ್ಕಳು ಇದೇಲಿ ಓಡಾಡ್ಬೇಕು ಎಷ್ಟೋ ಸತಿ ಬಿದ್ದಿದ್ದಾರೆ ಮಕ್ಕಳು ಬಿದ್ದಿದ್ದಾರೆ. ಹೇಳೋರು ಕೇಳೋರು ಇಲ್ಲ ಅನ್ನಂಗ ಆಯ್ತು. ಬಾ ಬಾ ಅಜ್ಜಿ ತೋರ್ಸಂ ಬಾಯ್ಲೆ. ಅಜ್ಜಿ ಒಳ್ಳೆ ಚರಂಡಿ ದರ್ಶನ ಮಾಡೋದಕ್ಕೆ ಬಾಮ್ಮ ಇಲ್ಲಿ ನಾನು ಮಾತಾಡಿಸ್ತೀನಿ. ಏನ್ ನಿಮ್ಮ ಹೆಸರು? ಕೃಷ್ಣಮ್ಮ. ಏನ್ ಕೃಷ್ಣಮ್ಮ ಕೊಳಲಲ್ಲಿ ಕೊಳಲು ಕೊಳಲು ಪಿಪಿ ಪಿಪಿ ನೀವು ಕೃಷ್ಣ ಅಂತ ಹೆಸರು ಇಟ್ಕೊಂಡಿದ್ದೀರಲ್ಲ ಅದಕ್ಕೆ ಸರಿ. ಏನ್ ನಿಮ್ ಪ್ರಾಬ್ಲಮ್ ಊರಲ್ಲಿ? ಊರದ ಗಲ್ಲಿಗದೆ ನೀರಿಲ್ಲ, ಎಲ್ಲ ಬಾವಿಲೆಲ್ಲ ನೀರ್ ಸಮಸ್ಯೆ, ಕುಡಿಯಕ್ ನೀರಿಲ್ಲ. ಎಲ್ಲ ನೀವ್ ಓಟಾಕ್ ಗೆಲ್ಸೋರು ಓಟ್ ಹಾಕಿ ಸರ್ ಗೆದ್ಕೊಳ ಗಂಟೆ ಮಾಡ್ತೀವಿ ಅಂತಾರೆ, ಆಮೇಲೆ ಮಾಡಲ್ಲ ಅಂತಾರೆ, ಆಮೇಲೆ ಹೋಯ್ತಿವಿ ಅಂತಾರ, ಆಮೇಲೆ ಬಿತ್ಕಳಿ ಅಂತಾರ. ಅಷ್ಟೇ. ಕಾಸು ಬರ್ತೈತದ? ಕಾಸು ಇಲ್ಲ, ಏನಿಲ್ಲ. ಏನ್ ಕಾಸು ಬಂದತ್ತು? ಗೃಹಲಕ್ಷ್ಮಿ ಬರ್ತದೆ. ಇಲ್ಲ ಅಂದ್ರೆ ಬರ್ತದೆ. ಎಷ್ಟ್ ತಿಂಗಳಿಂದ ನಿಲ್ಸವ್ರ? ಈಗ ಒಂದ್ ತಿಂಗಳಿಂದ ನಿಲ್ಸವ್ರೆ. ಹೌದಾ? ನಿಮಗೆ ಪಿಂಚಣಿ ದುಡ್ಡು ಬರುತ್ತಾ? ಬತ್ತೆ. ಹೌದಾ? ಎಷ್ಟು ಬರ್ತದೋ? 1200 ಬತ್ತೆ. ಕನ್ನಡ ಬರ್ತದಾ? ಸರಿ ಆಯ್ತು. ಇದೆಲ್ಲ ಚರಂಡಿ, ನೀರ್ ಪ್ರಾಬ್ಲಮ್, ರೋಡು, ಕರೆಂಟು ಕರೆಂಟನು ಕಷ್ಟನೇ. ಬಿಲ್ಲು ಕೊಡ್ತಾವಿ. ಕರೆಂಟ್ ಬಿಲ್ ಕಟ್ತಾ ಇದೀರಾ? ಫ್ರೀ ಫ್ರೀ ಅಂತಾರೆ, ಕೊಡ್ತಾರೆ. ಫ್ರೀ ಅಂದ್ರ ಕಟ್ತಾರ? ಅಯ್ಯೋ ಹಿಂಗ ಆಗ್ಬಿಟ್ಟದೆ ನೋಡ್ರಪ್ಪ. ಇಲ್ಲಿ ನೋಡಿ ತರಕಾರಿ ಗಾಡಿ ಬರ್ತದೆ, ಇದು ಡ್ಯಾನ್ಸ್ ಮಾಡ್ಕೊಂಡ್ ಹೋಯ್ತವ್ರೆ. ಏನ್ ಸರ್? ರೋಡ್ ಸರಿ ಇಲ್ಲ, ರೋಡ್ ರೆಡಿ ಮಾಡ್ಬೇಕು. ತರಕಾರಿ ವ್ಯಾಪಾರ ಮಾಡಕೈತೆ, ನಮ್ ಕೈಲಿ ಆಯ್ತಲ್ಲ. ಗಾಡಿ ಮೈಲೇಜ್ ಬರ್ತಾ ಇಲ್ಲ ನಮ್ಗೆ, ರೋಡ್ ಮಾಡ್ಕೊಡ್ಬೇಕು. ಇಡೀ ಇಲ್ಲಂಗ ಇಡೀ ಊರ್ಗೂರ ಹೆಂಗ? ಇಡೀ ನಮ್ಮ ಅನ್ನೂರ್ ಕ್ಷೇತ್ರ ನಂಗೆ. ಅನ್ನೂರ್ ಕ್ಷೇತ್ರನ ಹೆಂಗ? ಅನ್ನೂರ್ ಕ್ಷೇತ್ರ ನಂಗೆ. ಎಲ್ಲ ಮತ್ತೆ ನಿಮ್ MLA MLA ಅವರು ಈಗ ಸೈಡ್ ಎಲ್ಲ ರೋಡ್ ಮಾಡ್ತಾ ಇದಾರೆ, ಮೈನ್ ರೋಡ್ ಮಾಡ್ತಾ ಇದಾರೆ, ಹಳ್ಳಿ ಕಡೆ ನೋಡ್ತಾ ಇಲ್ಲ. ಅದಕ್ಕೆ ನಾವು ಹಳ್ಳಿಗೆ ಬಂದಿದೀವಿ. ಹೌದು ಸರ್, ನಮ್ ತರಕಾರಿ ಮಾಡಕೈತಿಲ್ಲ, ಗಾಡಿ ಮೈಲೇಜ್ ಬರ್ತಾರ, ಬರೀ ಪಂಚರ್ ಆಗೋದು, ಬೋಲ್ಟ್ ಕಟ್ ಆಗೋದು, ಇಂಜಿನ್ ಕಟ್ ಆಗೋದು, ಇದೇ ಆಯ್ತದ ನಮ್ಗೆ. ಇದೇ ಆಗೋಯ್ತು, ಸಮಸ್ಯೆ ಇದೆ ನಮ್ಗೆ, ಮಾಡಕೈತಿಲ್ಲ. ಇದಕ್ಕೆ ಹಾಕ್ಬೇಕು ಸರ್, ದುಡ್ಡದಲ್ಲಿ ಇದಕ್ಕೆ ಹಾಕ್ಬೇಕು, ಗಾಡಿಗೆ ಹಾಕ್ಬೇಕು. ಹೌದಾ? ನೋಡಿ ಹಿಂಗದೇ ನೋಡಿ ತರಕಾರಿ ವ್ಯಾಪಾರಸ್ಥರು ಈ ರೋಡಿಗೆ ಬರಕ್ ಆಗಲ್ಲ. ಏನ್ರಿ ಬರ್ರಿ ಏನ್ ನಿಮ್ಮ ಹೆಸರು? ಗೋವಿಂದ ಗೋವಿಂದ. ನಮ್ಮೂರ ಹೆಂಗದೆ ಊರು? ಊರ ಈ ಚೆನ್ನಾಗದ ಎಲ್ಲ ಅಭಿವೃದ್ಧಿ ಆಗದ? ಇಷ್ಟ ಮಟ್ಟಗದ ಅಭಿವೃದ್ಧಿ ಆಗದ? ಏನ್ರ ಕೆಲಸ ಕಾರ್ಯಗಳೆಲ್ಲ ಆಯ್ತದವ? ಏನು ಇಲ್ಲ. ಏನು ಇಲ್ವಾ? ಇಲ್ಲ. ಕಾಡು ಗುಡ್ಡ ಇದ್ದಾಗದ. ಎಲ್ಲುಂಟ್ರಿ ಇಷ್ಟೊತ್ತಲ್ಲಿ? ಎಲ್ಲಿ? ಆ ಕಡಿಕ ಅಂಗಡಿಗೆ. ಯಾಕಂದ್ರೆ ಎಣ್ಣೆಗೆ ಎಣ್ಣೆಗಿದ್ ಮಿಕ್ಸ್ ಮಾಡ್ಕೊಂಡಿರಾ? ಹಂಗೆಲ್ಲ ಮಾಡ್ಕೋಬಾರ್ದು, ಯಾಕ ಎಲ್ಲ ಕುಡಿಬಾರ್ದು. ಕುಡಿದಿದ್ರೆ ಆಗೋದಿಲ್ವಲ್ಲ? ಯಾಕ ಏನಾಗತ್ತ? ಏನಾಗಿದೆ? ನಿದ್ರೆ ಬರಲ್ಲ. ನಿದ್ರೆ ಬರುದಿಲ್ವೇ? ಶಿವ, ಓಟ್ ಹಾಕ್ತವ್ರಲ್ಲಿ? ನೀವ್ ಓಟ್ ಹಾಕ್ತವ್ರು ಮನೇಲವ್ರೆ? ನೀವೆಲ್ಲದ್ರಿ? ನಾವು ಕಾಡ್ಲಿ. ಇದು ಪೆನ್ಷನ್ ದುಡ್ಡು ಬರುತ್ತಾ? ಪಿಂಚಣಿ ದುಡ್ಡು ಬರ್ತಾ ಇದೆಯಾ? ಹೆಂಗೆ ತಿಂಗಳು ಬರ್ತಾ ಇದೆಯಾ? ಪ್ರತಿ ತಿಂಗಳು ಎತ್ಕೊಂಡ್ರ? ಹೋದ್ ತಿಂಗಳಿಲ್ಲ. ಹಿಂದಿನ ತಿಂಗಳು ಇಲ್ಲ. ಈಗ ಹಿಂದಿನ ತಿಂಗಳು ಆಗ ಬಂದಿತ್ತು. 2 ತಿಂಗಳಿಂದ ಇಲ್ಲ ಅಂದ್ರೆ? ಮತ್ತೆ ಎಲ್ಲ ಮತ್ತೆ ಹೇಳ್ಬೇಕು ತಾನೆ. ಮತ್ತೆ ಬತ್ತೈತೆ ಅಂದ್ರೆ? ಇಲ್ಲ ಬತ್ತ ಇಲ್ಲ. ಎಣ್ಣೆಗ ಇಲ್ಲ ಮನೆಗ? ಎರಡಕ್ಕೂ. ಏನ್ ನಿಮ್ ಹೆಸರು? ಮುನಿಯಪ್ಪನವ್ರ, ಹೆಂಗಿದೆ ಊರು? ಊರು ಚೆನ್ನಾಗಿದೆ ಸರ್. ಚೆನ್ನಾಗಿದೆ ಅಂದ್ರೆ ಹೆಂಗ್ ಚೆನ್ನಾಗಿದೆ? ಏನ್ ಸರ್? ನಾವು ನೋಡ್ತಾ ಇದ್ದೆ ಯೂಟ್ಯೂಬ್ ಅಲ್ಲಿ, ಫೇಸ್ಬುಕ್ ಅಲ್ಲೆಲ್ಲ. ನಮ್ಮೂರ್ಗೆ ಬಂದ್ಬಿಟ್ಟಿದ್ದೀರಾ? ಮತ್ತೆ ನೋಡಿ ಮತ್ತೆ ನೋಡಿ, ಈಗ ನಮ್ಮೂರ ವ್ಯವಸ್ಥೆ ಇದೆ. ಹಿಂಗದೆ. ಎಲ್ಲಿ ಮನೆ ಇಲ್ಲೇ ಊರಲ್ಲಿ. ಇಲ್ಲೇ. ಹೆಂಗಪ್ಪ ನಿಮ್ಮೂರು? ಏನ್ ನಿಮ್ ಪ್ರಾಬ್ಲಮ್ ಊರಲ್ಲಿ? ಪ್ರಾಬ್ಲಮ್ ಏನು ಊರಲ್ಲಿ ನೋಡಿಲ್ಲ, CC ರಸ್ತೆ ಇಲ್ಲ, ಚರಂಡಿ ಇಲ್ಲ. ನಮ್ಮೂರ್ಗೆ ರಸ್ತೆ ಇಲ್ಲ, ಬಸ್ ವ್ಯವಸ್ಥೆ ಏನೋ ಸದ್ಯಕ್ಕೆ ಒಂದು ಬಸ್ ಬರ್ತಾ ಇದೆ. ತೋಮರ್ಪಳ್ಳಿ ಹೋಗುತ್ತೆ, ಅಲ್ಲಿಗೆ ನಡ್ಕೊ ಹೋಗ್ಬೇಕು. ಇಲ್ಲೇ ಬರುತ್ತೆ. ಬರ್ತದೆ. ಒಂದೇ ಬಸ್, ಬೆಳಗ್ಗೆ ಒಂದು ಟೈಮ್ ಅಷ್ಟೇ. ಬೆಳಗ್ಗೆ ಒಂದು ಟೈಮು, ಸಾಯಂಕಾಲ ಒಂದು ಟೈಮು. ಅಲ್ಲ ಮತ್ತೆ ಜನ ಜಾಸ್ತಿ ಬಂದ್ರೆ ಬಿಡ್ತಾರೆ, ಜನ ಇಲ್ಲ ಅಂತಂದ್ರೆ ಸರ್ ಅದು ಊರಲ್ಲಿ. ಈಗ ಊರಲ್ಲಿ ಮಾತ್ರ ಇರೋದು, ಎಲ್ಲ ಅವ್ರವ್ರ ಜಮೀನಲ್ಲಿ ಮನೆ ಕಟ್ಕೊಂಡಿದ್ದಾರೆ. ಊರಲ್ಲಿ ನೋಡಿದ್ರೆ ನೀವು ಚಿಕ್ಕ ಊರು ಅಂತ ನಿಮ್ಗೆ ಕಾಣ್ತದೆ ಅಷ್ಟೇ. ಗೊತ್ತಾಯ್ತು. ಜನಸಂಖ್ಯೆ ಊರ ಅಭಿವೃದ್ಧಿ ಆಗ್ಬೇಕಲ್ಲ? ಊರ ಅಭಿವೃದ್ಧಿ ಆಗ್ಬೇಕು. ಜನಸಂಖ್ಯೆ ಜಾಸ್ತಿ ಇರ್ಬೋದು, ಆದ್ರೆ ಬಸ್ ಗತ್ತವ್ರ ಸಂಖ್ಯೆ ಬೇಕಲ್ಲ? ಇಲ್ಲ, ಬಸ್ಗೆ ಒಂದು ಲೋಡ್ ಆಗುತ್ತೆ. ಆಗುತ್ತಾ? ಮತ್ತೆ ಬೇರೆ ಇನ್ನೇನ್ ಪ್ರಾಬ್ಲಮ್ ಇಲ್ಲಿ? ಬೇರೆ ನೀರಿನ ವ್ಯವಸ್ಥೆ ಬೇಕು. ನಿಮ್ ಹೆಸರೇನು? ಕೃಷ್ಣೇಗೌಡ್ರೆ. ಹೇಳಿ, ಏನ್ ನಿಮ್ ಪ್ರಾಬ್ಲಮ್? ನಾವು ರೋಡ್ ಇಲ್ಲ. ರೋಡ್ ಇಲ್ಲ. ಆಮೇಲೆ ಶಿವ ಅಂತ ಕಾಯಕ ಕೂತವಿ. ಶಿವ ಅಂತ ಯಾರನ್ ಕಾಯ್ಕ ಕೂತೀರಿ? ಅವ ಬರುದಿಲ್ಲ, ಅವನ್ ರೂಪದಲ್ಲಿ ಬೇರೆ ಯಾರಾದ್ರೂ ಬರ್ಬೇಕೀಗ. ಎಲ್ಲ MLA ಓಟ್ ಹಾಕ್ತವ್ರು? ಎಲ್ಲಿ ಅವರು?
ಓಟ್ ಹಾಕ್ತೀವಿ ಓಟ್ ಹಾಕ್ತೀನಿ ಗೆಲ್ಲ ಗಂಟ ಓಟು ಗೆಲ್ಲ ಗಂಟ ಓಟು ಆಮೇಲೆ ಯಾರು ನೀನು ಯಾರು ಅಂತಾರೆ ಆಗ ಎಲೆಕ್ಷನ್ ಟೈಮಲ್ಲಿ ನೋಟು ಹಾಂ ಕೊಟ್ರಾ ಬಾ ಬಾ ಏನ ಬರ ಹೋಗುವ ಹೋಗುವ ಏ ಸಾಹೇಬ್ರೆ ಇಲ್ರಿ ಓ ನೀವು ಹಿಂಗೆ ನೀವು ಬನ್ನಿ ಬನ್ನಿ ಹೋಗಮ್ಮ ಕೆಳಗೆ ಏನ್ ನಿಮ್ಮ ಹೆಸರು ನಮ್ಮ ಹೆಸರು ಚಂದ್ರಮ್ಮ ಸರ್. ಚಂದ್ರಮ್ಮ ಚಂದ್ರ ಎಲ್ಲ ಕಾಣಿಸ್ತಾನೆ ಇಲ್ಲ ಓ ಚಂದ್ರ ಉದಯ ಆಗಿಲ್ಲ ಇನ್ನುವೆ ಚಂದ್ರಮ್ಮ ಸರ್. ನಾವು ಹೋಗ್ಲಿ ಈ ಊರಲ್ಲಾರು ಚಂದ್ರ ಉದಯ ಆಗುತ್ತೆ 32 ವರ್ಷ ಆಯ್ತು ಸಂಘ ಸೇರಿ ಒಂದ್ ಸಂಘ ಅಂತ ಯಾವ ಸಂಘ? ಚಂಡ್ಮಲ್ಗೆ ಮಹಿಳಾ ಸ್ವಸಹಾಯ ಸಂಘ ಅಂತ ಸೇರ್ದು ಸ್ತ್ರೀ ಶಕ್ತಿ. ಆವಾಗ್ಲೇ ಮೈರಾಡ್ದವ್ರು ಬಂದು ಸ್ವಲ್ಪ ಹೆಲ್ಪ್ ಮಾಡ್ಕೊಟ್ರು. ಯಾರು ಮೈರಾಡ್ದವ್ರು ಅವ್ರು ಯಾರ? ಅವರೇ ಸಂಘದವ್ರು ಸಂಘದಲ್ಲಿ ಇವ್ರು ಸಂಘ ಕಟ್ಟವರೆಲ್ಲ ಬಂದು ಇಲ್ಲಿ ಹೆಲ್ಪ್ ಮಾಡ್ಬೇಕಾ ಯಾಕೆ ನಾವು ಓಟದವ್ರು ನ್ಯಾಯವಾಗಿ ಬದುಕಿದಾರ ಇಲ್ವೋ ಅದು ಮಾಡಿದ್ರೆ ಅವ್ರು ಓದ್ತಾವಿಂದ ಯಾರು ಬಂದ್ ಬಗ್ ನೋಡೋರು ಇಲ್ಲ ಸ ಬಿದ್ದಿ ಕೈಯೆಲ್ಲ ಮುರ್ಕೊಂಡ್ರು ಕಾಲೆಲ್ಲ ಮುರ್ಕೊಂಡವ್ರೆ ನಾವೇ ಬಿದ್ದೆ ನಮ್ ಕೈಯ ಮುರ್ದ ಇಲ್ಲೇ ರೋಡಲ್ಲೇ ಎಲ್ಲ ಮಾಡಿ ಕುಡಿಯೋ ನೀರ್ಗಂತ ತುಂಬಾ ತೊಂದ್ರೆ ಸ ನೀರ್ ಒತ್ತಿ ಮಂಡಿ ಎಲ್ಲ ನೋವು ಅಲ್ಲಿಂದ ಎತ್ಕೊ ಬರ್ಬೇಕು ಎಲ್ಲೆಲ್ಲಿ ಇರತ್ತವಲ್ಲ ಆಮೇಲೆ ನಮ್ ಪ್ರಾಬ್ಲಮ್ ನೀರ್ ಟ್ಯಾಂಕಿಲ್ ಪಾಪ ಎತ್ಕೊ ಬರ್ತಾರ ಒಂದ್ ಟ್ಯಾಂಕಿ ಒಂದ್ ಟ್ಯಾಂಕರ್ ಅದು ಸಾಲ ಅಂದ್ರೆ ಎಲ್ಲೋ ಇರತ್ತವಲ್ಲ ಹೋಗ ಒಂದೊಂದ್ ಬಿಂದಿಗೆ ಒತ್ಕೊ ಬರ್ಬೇಕು ತೋಟ ನಮ್ ಪರಿಸ್ಥಿತಿ ಹೀಗದೆ ಈಗ ಉಡ ಮಕ್ಕಳಿಗೆ ಊರೇ ಬೇಡಪ್ಪ ನಮ್ ಊರೇ ಬೇಡ ಎಲ್ಲ ದೂರ ಹೋಗಿ ಅನ್ಸ್ಬಿಟ್ಟದೆ ಹಳ್ಳಿ ಜೀವನ ಸ್ವರ್ಗ ಹಳ್ಳಿಯವರು ಹಂಗೆ ಹಿಂಗೆ ಅಂತ ಮಾತಾಡ್ತಿರಲ್ಲ ನೋಡಿ ಸಿಟಿ ಒಳಗೆ ಬೆಂಗಳೂರಲ್ಲಿ 2 ದಿನ ನೀರ್ ಬರ್ಲಿಲ್ಲ ಅಂದ್ರೆ ಸಾವಿರ ನೀರೇ ಬಿಟ್ಟಿಲ್ಲ ಅಂತ ತಲೆ ಮೇಲೆ ಹೊತ್ಕೊತಿರಲ್ಲ ಲೈಫ್ ಲಾಂಗ್ 35 ವರ್ಷದಿಂದ ಇವ್ರು ನೀರೇ ಕಂಡಿಲ್ಲ ನ್ಯಾಯವಾಗಿ ನೆಟ್ಟಗ್ ಸ್ನಾನ ಮಾಡ್ತಿದ್ದಾರೋ ಇಲ್ವೋ ಇಲ್ಲಿ ಜನ ಹಂಗದೇ ಪರಿಸ್ಥಿತಿ ನಮ್ ವ್ಯಾಸ ನೋಡಿ ಹೆಂಗದ ನೀರಿದ್ರೆ ಸ್ನಾನ ಮಾಡಿದ್ರೆ ಬೆಳಗ್ಗೆ ನೀರಿಲ್ಲ ಅದನ್ನೇ ಹೇಳುದು ಬಟ್ಟೆ ಒಗೆಯೋದು ಹೆಂಗೆ ಸ್ನಾನ ಮಾಡೋದು ಹೆಂಗೆ ಹೊಸ ಕರುಗಳಿಗೆ ನೀರು ಅದು ಕಷ್ಟ ಕೆರೆಗಳಿಲ್ವಾ ಇಲ್ಲಿ ಇಲ್ಲ ಸ ಕೆರೆ ಹಳ್ಳ ಹೊಳೆ ಅದು ಇಲ್ಲ ಸ ಏನಿಲ್ಲ ಸ ಏನು ಇಲ್ಲ ಇಲ್ಲಿ ನೀರೇ ಬತ್ತ ಇಲ್ಲ ಹಳ್ಳೆಲ್ಲ ಹೋಗ್ಲಿ ಪಂಚಾಯತಿ ಕಡೆಯಿಂದ ಬೋರ್ ಕೊರ್ಸಿ ಏನು ನೀರ್ಗೀರ್ ಬಿಡುದೇನು ಅವರು ಒಂದೆಲ್ಲ ಪರಿಸರ ಸಹ ನೀರೇ ಬಂದಿಲ್ಲ ಅದು ಅಲ್ಲ ಹೋಗ್ಲಿ ಯಾರು ಪಾಯಿಂಟ್ ಮಾಡೋರು ಸರಿ ಪಾಯಿಂಟ್ ಮಾಡೋದಿಲ್ವೇ ಏನು ಗೊತ್ತಿಲ್ಲ ಸರ್ ನಾವ್ ಏನು ಒಂದ್ ಓದಿಲ್ಲ ಏನಿಲ್ಲ ಏನೋ ಜೀವನ ಮಾಡ್ಕೊ ಹೋಯ್ತಾ ಕಾಸು ಬಂದದ ಹೋಗ್ಲಿ ಯಾಕ ವೈಯಪ್ಪಿ ಸಾ ಯಾಕೋ ಈಗ ನಿತ್ತೋಗದೆ ಸಾ ನಿತ್ತೋಗ ಎಷ್ಟು ತಿಂಗಳಿಂದ ನಿತ್ತೋಗದ ವೈಯಪ್ಪಿ 2 ತಿಂಗಳಿಂದ ನಿತ್ತೋಗದೆ 2 ತಿಂಗಳಿಂದ ನಿತ್ತೋಗದೆ ನೋಡಿ ನಮ್ ಗೊತ್ತಿಲ್ದೆ ಆಗ ಈಗ ನಮ್ಗ 60 ವರ್ಷ ಮೇಲೆ ಆಗೋಗದೆ ಅವಾಗ ಆಧಾರ್ ಕಾರ್ಡ್ ಹೊಡಿಸುವಾಗ ಜ್ಞಾನ ಬಂದಾಗ ಹಾಕ್ಬಿಟ್ರು ಅದೇನ್ ಮಾಡಿದಾರ ಅನ್ನೋದು ಗೊತ್ತಿಲ್ಲ 2 ತಿಂಗಳಿಂದ ನಿತ್ತೋಗದೆ ಸರ್ ನಿಮ್ಮ ಹೆಸರೇನಾ ನನ್ನ ಹೆಸರು ರವಿಚಂದ್ರ ಅಂತ ರವಿಚಂದ್ರ ಓ ಕ್ರೇಜಿ ಸ್ಟಾರ್ ಕ್ರೇಜಿ ಹೇಳ್ರಿ ಹೆಂಗಿದೆ ನಿಮ್ಮೂರ್ ಕ್ರೇಜಿ ಅಷ್ಟೇ ಸರ್ ನಮ್ಮೂರ್ದು ಪ್ರಾಬ್ಲಮ್ ದಿನಕ್ಕೊಂದು ಟ್ಯಾಂಕರ್ ನೀರ್ ಬರುತ್ತೆ ಸಾಲದಿಲ್ಲ ಕುಡಿಯೋ ನೀರಿನ ವ್ಯವಸ್ಥೆ ಇಲ್ಲ ಪಂಚಾಯತಿ ಅವ್ರ ಒಂದು ಬೋರ್ ಕೊರ್ಸಿದಾರೆ ಅದು ನೀರ್ ಆಗಿಲ್ಲ ಏನೋ ಒಂದು ಅರ್ಧ ಇಂಚು 1 ಇಂಚು ಆಯ್ತು ಅಂತ ಬಿಟ್ಬಿಟ್ಟು ಹೋದ್ರು ಮತ್ತೆ ಇನ್ನೊಂದು ಅದಕ್ಕೊಂದು ಮೋಟ್ರ್ ಬಿಟ್ಟಿಲ್ಲ ಒಂದ್ ಮೋಟ್ರ್ ಬಿಟ್ರು ಕೂಡ ಇದಕ್ಕೊಂದು 2 ಟ್ಯಾಂಕರ್ ನೀರ್ ತುಂಬಿದ್ರು ಕೂಡ ಹೇಗೋ ಅಡ್ಜಸ್ಟ್ ಆಗುತ್ತೆ ಇಲ್ಲ ಮತ್ತೆ ಏನು ಪ್ರಯತ್ನ ಮಾಡ್ಲಿಲ್ಲ ಒಂದ್ ಟ್ಯಾಂಕರ್ ಬರುತ್ತೆ ಒಂದ್ ಟ್ಯಾಂಕರ್ ನೀರ್ ಸಾಲಲ್ಲ ಹಿಂಗಾದ್ರೆ ಹೆಂಗಪ್ಪ ಕಥೆ ಏನು ಮಾಡಕ್ಕಾಗಲ್ಲ ಏನ್ ಮಾಡ್ತೀರಾ ಸರ್ ಬರಗಾಲ ಅಂತಾರೆ ನೀರಿಲ್ಲ ನಾವು ಪೇಂಟ್ ಮಾಡಿಸ್ತೀವಿ ಬೋರ್ ಹಾಕ್ಸ್ತೀವಿ ನೀರ್ ಸಿಗಲ್ಲ ನಾವೇನ್ ಮಾಡೋದು ಅಂತಾರೆ ಏನ್ ಮಾಡಿಸ್ತೀವಿ ನೀರ್ ಸಿಗಲ್ಲ ಏನ್ ಮಾಡೋದು ಅಂತ ಟ್ಯಾಂಕರ್ ನೀರ್ ಫ್ರೀ ಕೊಡ್ತಾವ್ರೆ ಕಾಸು ಕೊಡ್ಬೇಕು ಇಲ್ಲ ಟ್ಯಾಂಕರ್ ಎಲ್ಲ ಫ್ರೀ ಕೊಡ್ತಾ ಇದ್ದೀವಿ ಫ್ರೀ ಬರ್ತೈತೆ ವಾರಕ್ಕೆ ಬರ್ತದ ತಿಂಗಳಿಗೆ ಬರ್ತದ ಇಲ್ಲ ಡೈಲಿ ಒಂದ್ ದಿನಕ್ಕೆ ಒಂದು ಟ್ಯಾಂಕರ್ ದಿನಕ್ಕೊಂದು ಟ್ಯಾಂಕರ್ ಎಲ್ರಿಗೂ ಸಾಲ್ತದ ಇಲ್ವೋ ಸಾಲಲ್ಲ ಸರ್ ಸಾಲಲ್ಲ ಈಗ ಕೆಳಗಡೆ ಮೇಲಿಂದ ಕೆಳಗಡೆ ಹೋದ್ರೆ ಇವ್ರಿಗೆಲ್ಲ ಸಿಗುತ್ತೆ ಅಲ್ಲಿ ಸಿಗಲ್ಲ ತಿರ್ಗಿ ಅಲ್ಲಿಂದ ಇಲ್ಲಿಗೆ ಬಂದ್ರೆ ಕೆಳಗಡೆ ಇರೋರೆಲ್ಲ ಸಿಗುತ್ತೆ ಮೇಲ್ಗಡೆ ಇರೋರಿಗೆ ಸಿಗೋದಿಲ್ಲ ಓ ನೋಡಿ ಹಿಂಗದೇ ಪರಿಸ್ಥಿತಿ ಒಂದಿನ ಅವ್ರಿಗೆ ಸಿಗುತ್ತೆ ಒಂದಿನ ಅವ್ರಿಗೆ ಸಿಗುತ್ತೆ ಒಂದಿನ ಇವ್ರಿಗೆ ಸಿಗುತ್ತೆ ಅದು ಏನ್ ಪೂರ್ತಿ ಪ್ರಮಾಣದಲ್ಲಿ ಸಿಗಲ್ಲ ಸಿಗಲ್ಲ ಕುಡಿಯಕ್ ಸಿಕ್ಕರೆ ಸಾಕು ಅಡಿಗೆ ಮಾಡಕ್ ಕುಡಿಯಕ್ ಅಷ್ಟೇ ಸ್ನಾನಕ್ಕಿಲ್ಲ ಅದಕ್ಕಿಲ್ಲ ಯಾವ್ದಕ್ಕಿಲ್ಲ ಏನ್ ಮಾಡ್ತಿದ್ರಿ ಇಲ್ಲಿ ನಮ್ಗೂ OAP ದುಡ್ಡು 2 ತಿಂಗಳಿಂದ ಬರ್ಲೇ ಇಲ್ಲ ಏನ OAP ದುಡ್ಡು ನೋಡಿದ್ರ OAP ದುಡ್ಡು 2 ತಿಂಗಳಿಂದ ಬರ್ಲೇ ಇಲ್ಲ ಅಂತ ತಲೆ ಮೇಲೆ ಕೈ ಒತ್ಕೊಂಡ್ ಕುತ್ಕೊಂಡವ್ರೆ ಏನ್ರಿ ಇದು ಯಾಕ್ರಿ ಹಿಂಗ್ ಮಾಡ್ತಾ ಇದೀರಾ ಗೃಹಲಕ್ಷ್ಮಿ ಬಿಡ್ರಿ ಜನ ಯಾರು ಕೇಳಿರ್ಲಿಲ್ಲ ಆದ್ರೆ OAP ದುಡ್ಡು ಯಾಕ್ರಿ ಬರ್ತಾ ಇಲ್ಲ ಅವ್ರ ಪಿಂಚಣಿ ಅವ್ರ ವೃದ್ಧಾಪ್ಯ ವೇತನ ಅವ್ರಿಗೆ ಕೊಡಕ್ ಏನ್ರಿ ಎಷ್ಟಮ್ಮ 1200 ರೂಪಾಯಿ ಕೊಟ್ರೆ ಇವ್ರು ಹೆಂಗೋ ಒಂದ್ 20-30 ದಿನ ಬದುಕು ಕಳೀತಾರೆ ಅದನ್ನ ಕೊಡೋ ಯೋಗ್ಯತೆ ಇಲ್ಲ ಅಂತಂದ್ಮೇಲೆ ಯಾಕ್ರಿ ಅದನ್ನೆಲ್ಲ ಕೊಡ್ತೀವಿ ಅಂತ ಜನರಿಗೆ ನಂಬಿಸ್ತೀರಾ ಇದೇನ್ ಬಿಟ್ಟಿ ದುಡ್ಡಲ್ಲ ರೀ ಇದು ಜನರು ದುಡ್ಡು ಯಾರಪ್ಪನ ಮನೆ ದುಡ್ಡು ಅಂತ ನೀವು ಹಿಂಗೆ ಹೋಲ್ಡ್ ಮಾಡ್ತಾ ಇದೀರಾ ಜನರು ದುಡ್ಡು ರೀ ಆಯ್ತು ಗೃಹಲಕ್ಷ್ಮಿ ಪರಿಷ್ಕರಣೆ ಇದೇನಿದು OAP ದುಡ್ಡು ಕೊಡ್ರಿ ಸ್ವಲ್ಪನಾದ್ರೂ ಜನರ ಮೇಲೆ ಕಾಳಜಿ ಇದೆಯೇನ್ರಿ ನಿಮ್ಗೆ ಎಲ್ಲ ಇಡೀ 3-4 ತಿಂಗಳಿಂದ ಬಂದಿಲ್ಲ ಅಂತ ಉಗಿತಾ ಬಿದ್ದವ್ರೆ ಜನ ನೋಡಿ ಯಾರಿಲ್ವಾ ಮನೇಲಿ ಒಬ್ರೇನಾ ತಮ್ಮ ಬೇರೆ ಮಕ್ಕಳು ನಮಗೂ ಮಕ್ಕಳಿಲ್ಲ ನೀರ್ ಬರ್ತಾ ಇದ್ದದ ನೀರೇ ಇಲ್ವಾ ಊರಲ್ಲಿ ಮತ್ತೆ ಏನ್ ಮಾಡೋದಾಗ ನೀರ್ಗ ಕಷ್ಟ ಅಯ್ಯೋ ಪಾಪ ನೋಡಿ ನೀರೇ ಇಲ್ಲ ಕಣ್ರಿ ಇಡೀ ಊರಲ್ಲಿ ಕರೆಂಟ್ ಎಲ್ಲ ಬರ್ತದ ಕರೆಂಟ್ ಬರ್ತದೆ ಬಿಲ್ಲು ಕರೆಂಟ್ ಬಿಲ್ ಬರುತ್ತಾ
ಈಗಿಲ್ಲ. ಈಗಿಲ್ಲ. ಸರಿ ಸರಿ ಆಯ್ತು. ನೋಡಿ ಅದೇ ಒಂದು ತಿಂಗಳು ದುಡ್ಡು ನಂಬ್ಕೊಂಡು ಯಾರಣ್ಣ ಇಲ್ಲಿ ಯಾಕೆ ಹಿಂಗೆಲ್ಲ ಉಸ್ಕ ಕೂತ್ಕತ್ತಿದ್ದೀರಿ? ಏನ್ ನಮ್ಮನೆ ಕೆಲ್ಸಕ್ಕೆ ಬಂದಿದ್ದೀನಿ ನಾನು? ಹಾ, ಏನ್ ನಿಮ್ಮ ಹೆಸರು? ದೇವರಾಜ್ ಸರ್. ದೇವರಾಜು, ಇಡೀ ಊರ್ಗೂರೇ ಇಲ್ಲೇ ಕೂತದಲ್ಲಪ್ಪ ಮಾತಾಡೋದ್ಬಿಟ್ಟು. ಸರಿ ಸರ್. ಏನ್ ನಿಮ್ಮ ಹೆಸರು? ದೇವರಾಜ್ ಸರ್. ದೇವರಾಜ್ ಅವ್ರೆ, ಹೇಳಿ ಏನೋ ಊರ್ಲಿ ಪ್ರಾಬ್ಲಮ್? ಎಲ್ಲ ಪ್ರಾಬ್ಲಮ್ ಸರ್, ನೀರು ದಾರಿ ಎಲ್ಲ ಪ್ರಾಬ್ಲಮ್. ಎಲ್ಲ ಪ್ರಾಬ್ಲಮ್. ಯಾಕ ಓಟ್ ಹಾಕೋ ಟೈಮಲ್ಲಿ ನೀವು ಕೇಳೋದಿಲ್ವ? ಪ್ರಶ್ನೆ ಮಾಡೋದಿಲ್ಲ? ಮಾಡಲ್ಲ ಸರ್. ಕೇಳಿದ್ರೆ ಮಾಡಲ್ವಲ್ಲ. ಏನ್ ಕೇಳಿದ್ರೆ ಏನ್ ಮಾಡಲ್ಲ? ಎಲ್ಲಿ ರೋಡ್ಸ್ ಮಾಡಲ್ಲ, ಅದು ನೀರಿಲ್ಲ, ಬೋರ್ ಹಾಕ್ಸ್ಬೇಕು ಅಂದ್ರೆ ಮಾಡೋದಿಲ್ಲ. ಏನ್ ಮಾಡೋದು ಸರ್? ಏನ್ ಮಾಡೋದು? ನೀರಿಲ್ಲ, ರೋಡ್ ಇಲ್ಲ. ರೋಡ್. ಎಷ್ಟು ನಿಮ್ಗೆ ವಯಸ್ಸು? ನಮ್ಗೆ 50 ವರ್ಷ ಆಗಿದೆ ಸರ್. ನಿಮ್ಗೆ ಇನ್ನೊಂಗ ಪಿಂಚಣಿ ಏನೋ ಬಂದಿಲ್ಲ? ಇಲ್ಲಿ ಯಾರಿಗೆ ಇಲ್ಲಿ ಪಿಂಚಣಿ ಏನೋ ಬರ್ತಾ ಇಲ್ಲ ಇನ್ನು? ನಮಗೂ ಬಂದಿಲ್ಲ ಸರ್. ಅಲ್ಲಿ ನಿಮ್ಗೆ ಇನ್ನು 60 ದಾಟ್ಬೇಕು. ನಮ್ಗ ಆಗದೆ ಸರ್. ಆಗದ? ಹಂಗ ಬರ್ತಿತ್ತ ಮುಂಚೆ? ಇಲ್ಲ ಸರ್, ಬರ್ಲಿಲ್ವಾ? ಬರ್ಲಿಲ್ಲ. ಸರಿ ಸರಿ ಸರಿ. MLA ನೆಕ್ಸ್ಟ್ ಬಂದಾಗ ಪ್ರಶ್ನೆ ಧೈರ್ಯವಾಗಿ ಪ್ರಶ್ನೆ ಮಾಡ್ಬೇಕು. ಆಯ್ತು ಸರ್. ಸರಿಯಾ? ಸರಿ ಸರಿ ಆಯ್ತು. ನೋಡಿ, ಇದು ಬ್ರಿಟಿಷರ ಕಾಲದಲ್ಲಿ, ಆ ಕಾಲದಿಂದ ಕೂಡ ಈ ಊರು ಆಯ್ತು. ಈಗಲೂ ಕೂಡ ಹಿಂಗೆ ಇದೆ ರೀ ಸ್ವಾಮಿ ಇದು ಊರಿದು. ನೋಡಿಲಿ, ಇಲ್ಲೆಲ್ಲ ನೋಡ್ಬಿಟ್ರೆ ನೀವ್ ಏನಂತೀರೋ, ಹೊಸ ಕರ ದನ ಎಲ್ಲ ಇಲ್ಲೇ ಕಟ್ಕೋತಾರೆ, ಎಮ್ಮೆ ಎಲ್ಲ ಇಲ್ಲೇ ಕಟ್ಕೋತಾರೆ. ಇಲ್ಲಿ ನೋಡಿ, ಇಲ್ಲಿ ಇದೇನಿದು ಚರಂಡಿ ಊಟ ಇದು? ಇದೇನು ಕತೆ ಇದು? ಅಲ್ಲಿ ನೋಡಿ, ಅಲ್ಲಿ ಏನು ಹಂಗೆ ಆ ವಾಸನೆ ಎಲ್ಲ ಇದು, ವಾಸನೆ ಇದು ಆಯ್ತಾ? ಇಡೀ ಬ್ರಿಟಿಷರ ಕಾಲದಿಂದಲೂ ಹಿಂಗೆ ಇದೆಯಲ್ರಿ ಈ ಊರು. ಸರಿಯಾದ ರೀತಿಯಲ್ಲಿ ಬೀದಿ ದೀಪಗಳು ನೋಡಿ, ಇದು ಯಾವ ಮೂಲೆ ಕಂಡದ್ದು ಇದು ಬೀದಿ ದೀಪ? ಯಾರಿಗೆ ಕಂಡದ್ದು ಬೀದಿ ದೀಪ? ಇದೇನು ಬೀದಿ ದೀಪದ ಊಟ ಇದು? ಮನೆಗೂ ಇಂಥ ಬಲ್ಪ್ ಹಾಕಲ್ಲ ಸ್ವಾಮಿ, ಮನೆಗೂ ಇಂಥ ಬಲ್ಪ್ ಹಾಕಲ್ಲ. ಊರೇ ಕಾಣಲ್ಲ ಇಲ್ಲಿ. ನಾಳೆ ದಿನ ಏನಾರು ಹೆಚ್ಚು ಕಮ್ಮಿ ಪ್ರಾಣಿಗಳು ಏನಾರು ಬಂದು ಚಿರತೆ ಏನು ಕಾಣ್ತದೆ ಈ ಬೀದಿ ದೀಪದಲ್ಲಿ? ಏನ್ ಸರ್? ಪಕ್ಕದೂರಲ್ಲಿ ನಮ್ಮ 1 ಕಿಲೋಮೀಟರ್ ಅಲ್ಲಿ ಚಿರತೆ ಹಿಡಿದು ಬಿಟ್ಟಿದ್ದು. ಹೌದಾ? ಯಾರ್ಗ? ನಮ್ಮ ಅಲ್ಲಿ ಗೋವಿಂದಯ್ಯ ಅಂದ್ಬಿಟ್ಟು KVN ದೊಡ್ಡಿ ಅವರು. ಹುಷಾರಾಗಿದಾರ? ಪರವಾಗಿಲ್ವಾ? ಇಲ್ಲ, ತಿಂದ್ಬಿಟ್ಟು ತೀರೋಗ್ಬಿಟ್ರು. ಅಯ್ಯೋ, ಕಂಡ ಕಿತ್ಬಿಡ್ತು ಸ್ವಾಮಿ. ಹೌದಾ? ಹ್ಞೂ ಸ್ವಾಮಿ. ಅಯ್ಯೋ ದೇವ್ರೆ, ನೋಡಿ ಹೆಂಗದೆ ಅಂತ ನೋಡಿ. ಯಾರು ಶೆಡ್ ಮನೇಲಿ ಇದಾರೆ? ಹಿಂಗದೆ ಊರು. ಎಲ್ಲ ಹಿಂಗ ಇಲ್ಲಿ ಕುತ್ಕೊಂಡ್ಬಿಟ್ರೆ ನಾವ್ ಹೆಂಗ್ರಿ ಮಾತಾಡ್ಸೋದು ಎಲ್ರು? ಬನ್ನಿ ಅಮ್ಮ, ಅಮ್ಮ ಬನ್ನಿ. ಸರ್ ಹೇಳಿ, ಏನ್ ನಿಮ್ಮ ಹೆಸರು? ನಿಂಗೇಗೌಡ ಅಂತ. ನಿಂಗೇಗೌಡ್ರೆ, ನಿಮ್ಮ ಹೆಸರು? ಗೋವಿಂದಪ್ಪ. ಗೋವಿಂದಪ್ಪ, ನೀವು ಬನ್ರಿ. ಯಾಕೆ ನೀವು ನೆಂಟ್ರಾ? ಇಲ್ಲ ಇಲ್ಲ, ಇದೇ ಊರು. ನೆಂಟ್ರು ಅಂದ್ರೆ ಯಾವ ಊರು? ಮೈಸೂರು. ನೋಡಿ, ಇದೇ ಊರು ಅಂತ ಹೇಳಿ ಸುಳ್ಳು ಹೇಳ್ತೀವಿ. ಮಕ್ಕಳು ಮರಿ ಇರೋದಿಲ್ಲ ಇಲ್ಲೇ, ಅದ್ಯಾಕೆ ಸುಳ್ಳು ಹೇಳೋದು? ಮತ್ತೆ ನೀವು ನೋಡಿ, ನಿಮ್ ಕಷ್ಟ ಕೇಳಕ್ ನಾನು ಊರ್ ಬಿಟ್ಟು ಊರಿಗೆ ಬಂದ್ರೆ ಈಗ ಎದ್ರು ಬಿಟ್ರೆ ಹೆಂಗ? ಇವ್ರು ಯಾವಾರಕ್ಕೆ 100 ಮೈಸೂರು ಹೋಗವ್ರೆ, ಎಲ್ಲಿಗೆ ಬಂದವರು ಇಲ್ಲಿಗೆ ಬರ್ಬೇಕು. ಹಂಗ ಮತ್ತೆ ಸತ್ ಮೇಲೆ ಇಲ್ಲೇ ಬರ್ಬೇಕು ಸರ್. ಈಗಲೂ ಬರ್ಬೇಕು. ನಮಗೆ ಮೇಲು ಅದು ನೀರ್ ಬರ್ದೇ ಇರ್ಲಿ, ಗುಂಡಿ ರೋಡ್ ಇರ್ಲಿ. ಎಂಟಿ ದೊಡ್ಡಿ ಅಂತೇಳಿ ಖಾಲಿ ದೊಡ್ಡಿ ಅಂತಿದ್ರು. ಅದೇ ಎಂಟಿ ಅಂದ್ರೆ ಖಾಲಿ ಇಂಗ್ಲಿಷ್ ಅಲ್ಲಿ. ಅದೇ ಖಾಲಿ. ನಾವು ಬೆಟ್ಟಕ್ಕೆ ಹೋಗೋ ಜನ ಬರೋದು ಏನಿಲ್ಲ, ಖಾಲಿ ದೊಡ್ಡಿ ಖಾಲಿ ದೊಡ್ಡಿ ಇದು. ಅಪ್ಪ 80 ಕುಳಾಬಿ ಕಣಪ್ಪ, ಖಾಲಿ ದುಡ್ಡಿ ಇಲ್ಲ. 80 ಕುಳಾಬಿ ಏನ್ ಸೌಲಭ್ಯನೂ ಇಲ್ಲ. ಏನ್ ಸೌಲಭ್ಯನೂ ಇಲ್ಲ. ಏನ್ ಸೌಲಭ್ಯನೂ ಇಲ್ವಾ? ನೋಡಿ ಬೇಕಾರೆ ಅದನ್ನೇ ನೋಡ್ತಾ ಇದೀವಪ್ಪ. ಏನ್ ಹಿಂಗೆ ಆ ಬೀದಿ ದೀಪ ಒಳ್ಳೆ ಮನೆಗೂ ಅಂತ ಬಲ್ಪ್ ಹಾಕೋದಿಲ್ಲ, ಅಂತ ಬೀದಿ ದೀಪ ಹಾಕೋಗವ್ರಿ ಇಲ್ಲಿ. ಇಲ್ಲಿ ಕೊಂಬುಗಳು ಇರ್ತವೆ. ನಮಗೆ ನೀರು ಹೋಗಿ ಸುಮಾರಾಗ 6 ತಿಂಗಳು ಮೇಲಾಯ್ತು, ನೀರಿಲ್ಲ. ಒಂದು ಟ್ಯಾಂಕರ್ ಹೊಡ್ಕ ಬರ್ತಾರೆ, ನೋಡ ಅರ್ಧ ಸಿಕ್ತು, ಅರ್ಧ ಇಲ್ಲ, ಖಾಲಿ ಬಿಂದಿಗೆ ಮಡಗವಿ. ಅಲ್ಲ, ಹಿಂಗಾದ್ರೆ ಹೆಂಗೆ ಸರ್? ಯಾಕೆ ಮಾಡೋದು? ಸರ್ಕಾರ ಒಳ್ಳೆ ಸರ್ಕಾರ ಅಂತ ಹೇಳ್ತಾರಲ್ಲ, ಈ ಸರ್ಕಾರ ಬಡವ್ರ ಪರ ಸರ್ಕಾರ, ಬಡವ್ರ ಸರ್ಕಾರ ಅಂತ ಹೇಳುವಂತ ಸರ್ಕಾರಗಳು ಯಾಕೆ ಹಿಂಗ್ ಯಾಕೆ ಹಿಂಗ್ ಮಾಡೋದು? ಈಗ ಊಟ ಹಾಕ್ದನಿಗೆ ಹಾಕೊಂಡು ಹೋಯ್ತಾರೆ ಹೊರ್ತು ಅಕ್ಕಪಕ್ಕದವ್ರು ಊಟ ಇಲ್ದಿದ್ದ ಜನಕ್ಕೆ ನೋಡೋದಿಲ್ಲ, ಇಲ್ವಾ? ಹಾಗಾದ್ರೆ ಎಲ್ಲ ಮಾಡ್ದ ಸಿಟಿಗೆ ಮಾಡ್ಬೇಕಾ? ಅದೇ ನಮ್ಮ ಹಳ್ಳಿ ಹಳ್ಳಿಗಳನ್ನ ನೋಡ್ಬೇಕು ಸರ್. ಹಳ್ಳಿಗಳದೇ ಓಟ್ ಇರೋದು ಜಾಸ್ತಿ. ಇವ್ರಿಗೆ ಓಟ್ ಬ್ಯಾಂಕಿಗೆ ಆಗ್ಬೇಕು ನಿಮ್ಗೆ, ಆದ್ರೆ ಹಳ್ಳಿ ಜನ ಬೇಡವೇ? ಬೇಡ. ಇದು ಪೆನ್ಷನ್ ದುಡ್ಡೆಲ್ಲ ಬರ್ತದವ? AP ಪೆನ್ಷನ್ ದುಡ್ಡು ಈಗ ಬಂದಿಲ್ಲ. ಈಗ ತಿಂಗಳಿಂದ ಬಂದಿಲ್ಲ. ಒಬ್ಬ ನಮ್ಗೇನೋ ಇನ್ನೂ ಹೋಗಿ ನೋಡ್ಲಿಲ್ಲ. ಎರಡು ತಿಂಗಳು ದುಡ್ಡು ಬರ್ಬೇಕು. ಕೆಲವ್ರಿಗೆ 4 ತಿಂಗಳಿಂದ ಬಂದಿಲ್ಲ, 3, ಇನ್ ಕೆಲವ್ರಿಗೆ 2 ಈ ತರ ತರಾವರಿ ಇಲ್ಲ. ವೀಕ್ಷಕರೇ, ಅತ್ಯಂತ ಕುಗ್ರಾಮ ಈ ಎಂಟಿ ದೊಡ್ಡಿ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಕುಗ್ರಾಮ ಅಂತಂದ್ರೆ ಗ್ರಾಮದಲ್ಲಿ ಇರೋ ಜನ ಅಪ್ಡೇಟ್ ಇದ್ದಾರೆ, ಆದ್ರೆ ಗ್ರಾಮವೇ ಅಭಿವೃದ್ಧಿ ಇಲ್ಲ. ಈಗ ನೀವೇನ್ ನೋಡಿದ್ರಿ, ಇದು ಕೇವಲ ಮೊದಲ ಭಾಗ, ಕೇವಲ ಮೊದಲ ಪಾರ್ಟ್ ಈ ಎಪಿಸೋಡ್. ಇನ್ನೊಂದು ಎಪಿಸೋಡ್ನಲ್ಲಿ ಇನ್ನಷ್ಟು ಭಯಾನಕ ಮತ್ತು ಇನ್ನಷ್ಟು ವಿಚಿತ್ರವಾದ ಸಮಸ್ಯೆಗಳಿವೆ. ಅದ್ರ ಬಗ್ಗೆ ಜನ ಮಾತನಾಡಿದ್ದಾರೆ, ಅದನ್ನ ನಿಮ್ಮ ಮುಂದೆ ಇಡ್ತೀವಿ. ಸೊ ಅಲ್ಲಿವರೆಗೂ ನೀವು 2ನೇ ಪಾರ್ಟ್ವರೆಗೂ ಕಾಯಲೇಬೇಕು. ಅಲ್ಲಿವರೆಗೂ ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ. ಇದು ನಿಮ್ಮ ಧ್ವನಿ.